ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಸೌಮ್ಯ, ಏನ್ ಇಷ್ಟು ಲಗುನೆ ಬಂದೆಲ್ಲ ಭಜನಿಗೆ? ಆಯ್ತಾ ಮನಿ ಕೆಲ್ಸ ಎಲ್ಲ? ಹಾ, ಎಲ್ಲ ಕೆಲ್ಸ ಮುಗಿಸ್ಕೊಂಡೇ ಬಂದೆ. ಹಾ, ಚಾತುರ್ಮಾಸ್ಯ ಪ್ರಾರಂಭ ಆಗಿ 15 ದಿವ್ಸ ಮ್ಯಾಲೆ ಆತ್ ನೋಡುವ. ಹೆಂಗ್ ನಡ್ದದ ನಿಂದು ಎಲ್ಲ ವ್ರತ ನಿಯಮ ಆಚರಣೆ? ಚಲೋ ನಡ್ದದ ಎಲ್ಲ? ದೇವ್ರು ಗುರುಗಳ ಅನುಗ್ರಹದಿಂದ ಎಲ್ಲಾ ಚಲೋ ನಡ್ದದ. ಮತ್ತ ನನಗ ಚಾತುರ್ಮಾಸ್ಯದ ಬಗ್ಗೆ ಕೆಲವು ಡೌಟ್ಸ್ ಪ್ರಶ್ನೆಗಳು ಕೇಳೋದಿತ್ತು. ಕೇಳು ಸೌಮ್ಯ, ಏನ್ ನಿನ್ ಡೌಟ್? ಈ ಚಾತುರ್ಮಾಸ್ಯದ ಬಗ್ಗೆ ಯಾವ್ಯಾವ ಪುರಾಣಗಳಲ್ಲಿ ಹೇಳ್ಯಾರ? ಈ ಚಾತುರ್ಮಾಸ್ಯದ ಬಗ್ಗೆ ಪದ್ಮ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಮತ್ತು ವರಾಹ ಪುರಾಣದಲ್ಲಿಯೂ ಉಲ್ಲೇಖ ಅದ. ಈ ಚಾತುರ್ಮಾಸ್ಯದ ಬಗ್ಗೆ ವಿಶೇಷವಾಗಿ ವರಾಹ ದೇವರು ಧರಣಿ ದೇವಿಗೆ ಉಪದೇಶ ಮಾಡ್ಯಾರ. ಓ ಹೌದಾ, ಸರಿ ಸರಿ. ಮತ್ತೆ ಈ ಚಾತುರ್ಮಾಸ್ಯ ಈ ಅವಧಿಯಲ್ಲಿ ಯಾಕೆ ಮಾಡ್ಬೇಕು? ಯಾಕಂದ್ರ ಈ 4 ತಿಂಗಳ ಕಾಲ ಪರಮಾತ್ಮ ಯೋಗ ನಿದ್ರಾದಲ್ಲಿ ಇರ್ತಾನ. ಹೌದಾ, ಭಗವಂತ ನಿದ್ದೆ ಮಾಡ್ತಾನ? ನಾನ್ ಮೊನ್ನೆ ಯಾವ್ದೋ ಪ್ರವಚನದಲ್ಲಿ ಕೇಳ್ತಾ ಇದ್ದೆ, ದೇವರಿಗೆ ನಿದ್ರೆ, ಆಲಸ್ಯ, ಹಸಿವೆ, ನೀರಡಿಕೆ ಯಾವ್ದು ಇರಂಗಿಲ್ಲ ಅಂತಲ್ಲ. ಅದು ಹಂಗಲ್ಲ ಸೌಮ್ಯ, ನೀನು ಪ್ರವಚನದಲ್ಲಿ ಕೇಳಿದ್ದು ನಿಜಾನೇ. ಪರಮಾತ್ಮ ಯೋಗ ನಿದ್ರಾ ಒಳಗ್ ಹೋಗೋದಂತಂದ್ರೆ ಏನು? ಆಷಾಢ ಶುಕ್ಲ ಏಕಾದಶಿ, ಇದಕ್ಕೆ ಶಯನಿ ಏಕಾದಶಿ ಅಂತ ಕರೀತಾರೆ. ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಕಾರ್ತಿಕ ಶುದ್ಧ ಏಕಾದಶಿ, ಪ್ರಬೋಧಿನಿ ಏಕಾದಶಿ ಅಂತ ಹೇಳ್ತಾರೆ. ಈ 4 ತಿಂಗಳ ಕಾಲ ಪರಮಾತ್ಮ ಯೋಗ ನಿದ್ರಾದಲ್ಲಿ ಇರ್ತಾನ. ಈ ಯೋಗ ನಿದ್ರಾ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳು. ಈ 4 ತಿಂಗಳ ಕಾಲ ಪರಮಾತ್ಮ ಯೋಗ ನಿದ್ರಾದಲ್ಲಿ ಇರ್ತಾನ. ಯೋಗ ನಿದ್ರಾ ಮಾಡೋದು ಅಂತಂದ್ರ ನಮ್ಮಂಗ ಸಾಮಾನ್ಯರಂತೆ ಪರಮಾತ್ಮ ಆಲಸ್ಯದಿಂದ ಅಥವಾ ಶ್ರಮ ಆಗಿ ಆಯಾಸ ಆಗಿ ನಿದ್ದೆ ಮಾಡಂಗಿಲ್ಲ. ಅವನು ಮಾಡೋದು ಧ್ಯಾನ, ಅಂದ್ರೆ ಕಾಸ್ಮಿಕ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಈಗ ಒಂದು ದಿನದಲ್ಲಿ 24 ಗಂಟೆಗಳ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ಎಷ್ಟು ಮುಖ್ಯನೋ, ಹಾಗೆ ಈ ವರ್ಷ ಪೂರ್ತಿಯಲ್ಲಿ ಈ ಚಾತುರ್ಮಾಸ್ಯದ ಈ 4 ತಿಂಗಳ ಕಾಲ ಅಷ್ಟು ಪವಿತ್ರವಾದದ್ದು ಅಂತ ನಾವು ತಿಳ್ಕೊಬೇಕು. ಆಯ್ತು ಸರಿ, ಭಗವಂತ ಯೋಗ ನಿದ್ರಾ ಅಲ್ಲಿರ್ಲಿಕ್ಕ ನಾವು ಈ ಕಡೆ ಸಾಧನೆ ಮಾಡ್ಕೊಳಿಕ್ಕ ಎರಡಕ್ಕೂ ಏನ್ ಸಂಬಂಧ? ಪರಮಾತ್ಮನ ಯೋಗ ನಿದ್ರಾ ಅಂತಂದ್ರ ಈ ಬಾಹ್ಯ ಪ್ರಪಂಚದ ಜೊತೆ ನಮಗಿರುವಂತಹ ಕನೆಕ್ಷನ್ಸ್ ಎಲ್ಲ ಬಿಟ್ಕೊಂಡು ನಮ್ಮ ಅಂತರಂಗದಲ್ಲಿ ಇರುವಂತಹ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಲಿಕ್ಕ ನಮಗೂ ಇದು ಒಂದು ಸುವರ್ಣ ಅವಕಾಶ, ಈ ಚಾತುರ್ಮಾಸ್ಯ ಅಂತ ಹೇಳಬಹುದು. ಚಾತುರ್ಮಾಸ್ಯದ ಈ 4 ತಿಂಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಕೆಲವೊಂದೊಂದು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಇದರ ಹಿಂದ ಏನು ಕಾರಣ? ಚಾತುರ್ಮಾಸ್ಯದ ಈ 4 ತಿಂಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ತರ ಆಹಾರ ಪದ್ಧತಿ ಇರ್ತದ. ಯಾಕಂತಂದ್ರ ಇದು ನಮ್ಮ ತ್ಯಾಗ ಭಾವನಾ ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೊಳಿಕ ಒಂದು ಅವಕಾಶ. ಅಂದ್ರೆ ಇವಾಗ ನಮ್ ಸೆಲ್ಫ್ ಕಂಟ್ರೋಲ್, ನಮ್ಮ ಆತ್ಮ ನಿಗ್ರಹ, ನಮ್ಮ ಇಂದ್ರಿಯ ನಿಗ್ರಹ ಹೆಂಗ ಅಂದ್ರೆ ಅದನ್ನ ನಾವು ಇನ್ನು ಟ್ಯೂನ್ ಮಾಡ್ಕೊಳಿಕ ಒಂದು ಅವಕಾಶ ಇದು. ಈ ಪದಾರ್ಥಗಳು ಇಲ್ಲ ಅಂತ, ಆಯಾ ತಿಂಗಳಲ್ಲಿ ಆಯಾ ಪದಾರ್ಥ ಇಲ್ಲ ಅಂತಂದ್ರೆ ನಾವ್ ಹೆಂಗಿರ್ತೀವಿ, ನಾವ್ ಹೆಂಗ್ ಸರ್ವೈವ್ ಆಗ್ತೀವಿ ಅನ್ನೋದನ್ನ ಈ ಆಹಾರ ಪದ್ಧತಿ ಅನ್ನೋದು ಪ್ರೂವ್ ಮಾಡ್ತದ. ಈಗ ಮೊದಲನೇ ತಿಂಗಳು ಶಾಖವ್ರತ, ಅಂದ್ರೆ ಕಾಯಿ ಪಲ್ಯ ಬರಂಗಿಲ್ಲ, ಸೊಪ್ಪು ಬರಂಗಿಲ್ಲ, ಯಾವುದೇ ರೀತಿಯಾದ ಸುಗಂಧ ದ್ರವ್ಯಗಳು, ಯಾವ ಡ್ರೈ ಫ್ರೂಟ್ಸು ನಾವು ಸೇವನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗೆ 2ನೇ ತಿಂಗಳಲ್ಲಿ ಮೊಸರು, ಮತ್ 3ನೇ ತಿಂಗಳಲ್ಲಿ ಹಾಲು. ಹಾಗೆ ಕಡಿದು ದ್ವಿದಳ ವ್ರತ, ಅಂದ್ರೆ ಬೇಳೆ ಇತ್ಯಾದಿಗಳೆಲ್ಲ ಬೀಜ ಇದ್ದಿದ್ದ ಪದಾರ್ಥ ಯಾವುದು ಬರಂಗಿಲ್ಲ. ಹೀಗೆ ಒಂದೊಂದು ತಿಂಗಳ ಒಂದೊಂದು ಪದಾರ್ಥವನ್ನು ಬಿಡೋದರ ಹಿಂದ ನಮ್ಮ ಆತ್ಮ ನಿಗ್ರಹ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಳೋದು ಒಂದು. ಆಮೇಲೆ ಇನ್ನೊಂದು ಏನಂತಂದ್ರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೂ ಇದು ಅದ್ಭುತವಾದ ಒಂದು ಸೂತ್ರ ಅಂತ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಮ್ಮ ದೇಹ, ಮನಸ್ಸು ಮತ್ತು ಅಂತಃಕರಣ ಶುದ್ಧಿ ಮಾಡ್ಕೊಳ್ಳಿಕ್ಕ ಇದೊಂದು ಅದ್ಭುತವಾದ ಅವಕಾಶ. ಧನ್ಯವಾದಗಳು ಮಧುರ. ಆಯ್ತು ಸೌಮ್ಯ, ಇಷ್ಟೋ ತನಕ ಚರ್ಚೆ ಮಾಡಿದ್ವಿ ಚಾತುರ್ಮಾಸ್ಯದ ಬಗ್ಗೆ. ಇನ್ಮೇಲೆ ಭಜನೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ನಡಿ ನಡಿ.